ಎಲ್ಲರೂ ಸಿಕ್ಸರ್ ಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ, ವಿಕೆಟ್ ಗಳ ಬಗ್ಗೆನೂ ಮಾತಾಡ್ತಾ ಇದ್ದಾರೆ. ಅಷ್ಟೇ ಯಾಕೆ ಟ್ರೋಫಿ ಸೆಲೆಬ್ರೇಷನ್ ಬಗ್ಗೆನೂ ಮಾತಾಡ್ತಾ ಇದ್ದಾರೆ. ಆದ್ರೆ RCBಯ ಐತಿಹಾಸಿಕ ಯಶಸ್ಸಿನ ಹಿಂದೆ ಮಾಸ್ಟರ್ ಮೈಂಡ್ ವ್ಯಕ್ತಿಯೊಬ್ಬ ಸೈಲೆಂಟ್ ಆಗಿ ಚಾಂಪಿಯನ್ಸ್ ಟೀಮ್ ನ ಬಿಲ್ಡ್ ಮಾಡ್ತಾ ಇದ್ದ. ಅವರೇ ದ ಮಾಸ್ಟರ್ ಮೈಂಡ್ ದಿನೇಶ್ ಕಾರ್ತಿಕ್. ಆಟಗಾರನಾಗಿ ರಿಟೈರ್ ಆದ್ಮೇಲೆ DK ಅವರು RCBಗೆ ಮೆಂಟರ್ ಆಗಿ ಬ್ಯಾಟಿಂಗ್ ಕೋಚ್ ಆಗಿ ವಾಪಸ್ ಬಂದ್ರು. DK ಅವರು RCB ಪ್ಲೇಯರ್ಸ್ ಗೆ ಕೇವಲ ಟ್ರೈನಿಂಗ್ ಕೊಡ್ಲಿಲ್ಲ, ಅವರ ಮೈಂಡ್ ಸೆಟ್ ನೇ ಚೇಂಜ್ ಮಾಡಿದ್ರು. ಯಂಗರ್ ಪ್ಲೇಯರ್ ಗಳಿಗೆ ಸಪೋರ್ಟ್ ಮಾಡಿದ್ರು, ಮ್ಯಾಚ್ ಗಳಿಗೆ ಸೂಕ್ತ ಯೋಜನೆ ರೂಪಿಸಿದ್ರು. ಪ್ರೆಷರ್ ಸಿಚುವೇಶನ್ ಗಳಲ್ಲಿ ಬ್ಯಾಟ್ಸ್ಮನ್ ಗಳಿಗೆ ಕರೆಕ್ಟ್ ಆಗಿ ಮಾರ್ಗದರ್ಶನ ನೀಡಿ ಇಡೀ RCB ಟೀಮ್ ನಲ್ಲೇ ಭಯ ಅಂತಕ್ಕಂತ ಪದಾನ ಇಲ್ಲದೇ ಇರೋ ಹಾಗೆ ಮಾಡಿ ಬಲಿಷ್ಠ ಟೀಮ್ ನ ನಿರ್ಮಿಸಿದ್ರು ದಿನೇಶ್ ಕಾರ್ತಿಕ್ ಅವರು. ಸೊ DK ಅವರು RCBಗೆ ಇಷ್ಟೆಲ್ಲ ಮಾಡಿದ್ರು. ಇದರ ರಿಸಲ್ಟ್ ಏನು ಅಂತ ನಾವು ನೋಡಿದ್ರೆ 2025ರಲ್ಲಿ RCB 18 ವರ್ಷದ ಕನಸು ನನಸಾಗಿ RCB ಮೊದಲ ಬಾರಿಗೆ ಚಾಂಪಿಯನ್ ಆಯಿತು. ಅಷ್ಟೇ ಅಲ್ಲ, 2026ರಲ್ಲಿ DK ಅವರ ಮಾರ್ಗದರ್ಶನದಲ್ಲಿ RCB ಮತ್ತೊಮ್ಮೆ ಚಾಂಪಿಯನ್ ಆಯಿತು. ಮೈದಾನದಲ್ಲಿ ಆಟಗಾರರು ಆಟ ಆಡಿದ್ರು, ಕ್ಯಾಪ್ಟನ್ಗಳು ಡಿಸಿಷನ್ ತಗೊಂಡ್ರು. ಆದ್ರೆ ಎಲ್ಲಾ ಯಶಸ್ಸಿನ ಹಿಂದ್ಗಡೆ ಸೈಲೆಂಟ್ ಆಗಿ ಎಲ್ಲಾ ಮಿಸ್ಟೇಕ್ ಗಳನ್ನ ಸರಿಪಡಿಸಿ ಬಲಿಷ್ಠ RCB ಟೀಮ್ ನ ಕಟ್ಟಿದಂತ ಕ್ರಿಕೆಟಿಂಗ್ ಮೈಂಡ್ ಸೆಟ್ ಒಬ್ರೆ ಮೆಂಟರ್, ಬ್ಯಾಟಿಂಗ್ ಕೋಚ್, RCBಯ ಮಾಸ್ಟರ್ ಮೈಂಡ್ ದಿನೇಶ್ ಕಾರ್ತಿಕ್, RCBಯ ಸುವರ್ಣ ಯುಗದ ಶಿಲ್ಪಿ. ಟ್ರೋಫಿಗಾಗಿ ಹುಡುಕುತ್ತಿದ್ದ RCBಗೆ ಸಿಕ್ಕಿದ್ದು ಒಬ್ಬ ಮಾಸ್ಟರ್ ಮೈಂಡ್ ದಿನೇಶ್ ಕಾರ್ತಿಕ್.